ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮಿನಿ ವ್ಲಾಗ್. ನಾನು ಇಷ್ಟು ದಿನ ವ್ಲಾಗ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಿಕಾಸ್ ವರ್ಕ್ ಪ್ರೆಷರ್ ಇತ್ತು, ಆಮೇಲೆ ಮನೇಲಿ ತುಂಬ ಕೆಲಸ ಇತ್ತು ಅಂತ. ಆ್ಯಂಡ್ ಈಗ ರೀಸೆಂಟಾಗಿ ನಾವು 3 to 4 ಮಂತ್ಸ್ ಆಯಿತು ಕ್ವಾರ್ಟರ್ಸ್ಗೆ ಶಿಫ್ಟ್ ಆದೆ. ನಾನು ಫಸ್ಟ್ ಬ್ಯಾಂಗ್ಳೂರಲ್ಲಿದ್ದೆ. ಸೊ ನಾನು ಡೈಲಿ ರೂಟೀನ್ನ ಇನ್ಮೇಲೆ ಅಪ್ಡೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡೆ. ಮಾರ್ನಿಂಗ್ ಎದ್ದು ಹಾಲು ತೊಗೊಂಬರೋಕ್ಕೆ ಅಂತ ಯೂಶಲಿ ನನ್ನ ಹಸ್ಬೆಂಡ್ ಹೋಗ್ತಾಯಿದ್ರು. ಅವ್ರ ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಇವತ್ತು ನಾನೇ ಹೋದೆ. ಹೋಗ್ತಾ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಫುಲ್ ಎಂಜಾಯ್ ಮಾಡಿಕೊಂಡು ಗ್ರೀನರಿನ ಹಾಲಲ್ಲಿ ಅವ್ರ ಹತ್ರ ಈಸ್ಕೊಂಡೆ. ಆ್ಯಂಡ್ ಯೂಶಲಿ ಪ್ಯಾಕೆಟ್ಸಲ್ಲಿ ಬೇಡ, ಡೈರೆಕ್ಟಾಗಿ ರೈತರ ಹತ್ರನೇ ಸಿಗುವಾಗ ಅಲ್ಲೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲೇ ತೊಗೊಂಡ್ವಿ. ಆ್ಯಂಡ್ ಹೊರಡುವಾಗ ಗಂಗೆಗೌರಿ ಇಬ್ಬರು ಕೂತ್ಕೊಂಡಿದ್ರು. ಇಬ್ಬರಿಗೂ ಬಾಯ್ ಹೇಳಿ ನಾನು ಹೊರಟೆ. ಕ್ವಾರ್ಟರ್ಸ್ ಕಡೆಗೆ ನನ್ನ ಪಯಣ ಮತ್ತೆ ಶುರು ಆಯಿತು. ಮನೆಗೆ ಹೋಗಿ ಬಿಸಿಯಾಗಿ ಟೀ ಮಾಡಿಕೊಂಡು ಕುಡಿದೆ. ನಮ್ಮ ಅತ್ತೆ ಮಾಡಿಕೊಟ್ರು, ಸಾರಿ ನಾನೆಲ್ಲ ಮಾಡಿದ್ದು. ಬಿಸಿಯಾಗಿ ಟೀ ಕುಡಿದೆ. ಅಷ್ಟರಲ್ಲಿ ನಮ್ಮ ಪಾಪು ಇದ್ದಿದ್ದ. ಅವ್ರ ಪಪ್ಪ ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಹಬ್ಬು ಆಗಿದೆ ನೋಡು ಅಂದಿದ ತಕ್ಷಣ ಅವನು ಅದನ್ನು ರೆಡಿ ಮಾಡ್ತೀನಿ ಅಂತೇಳಿ ಉಫ್ ಉಫ್ ಅಂತ ಹೇಳಿ ಮಾಡ್ತಾಯಿದ್ದ. ಸೊ ಸ್ವೀಟ್ ಅನ್ನಿಸ್ತು. ಸರಿ ಬ್ರಷ್ ಮಾಡಿಸೋಣ ಅಂತೇಳಿ ಅವನು ಕೈಯಲ್ಲಿ ಪೇಸ್ಟು ಬ್ರಷ್ ಕೊಟ್ಟರೆ ಅವನು ಬ್ರಷ್ ಮಾಡೋದಕ್ಕಿಂತ ಹೆಚ್ಚಾಗಿ ಪೇಸ್ಟೇ ತಿಂತಾಯಿದ್ದ. ಆ್ಯಂಡ್ ಕಮಿಂಗ್ ಟು ಟಿಫನ್, ಟೊಮೊಟೊ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಅದಕ್ಕೆ ಪುದೀನ ಸೊಪ್ಪು ಬೇಕಾಗಿತ್ತು. ಹೊರಗಡೆ ಹೋಗಿ ನೋಡ್ತೀನಿ, ನಮ್ಮ ಅತ್ತೆ ನೋಡಿ ಅದು ಪುಟ್ಟದಾಗ ಹಾಕಿದ್ದ ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಹರಡಿತ್ತು ಅಂತ. ಹೋಗಿ ಸ್ವಲ್ಪ ತೊಗೊಂಡು ಅದನ್ನು ವಾಶ್ ಮಾಡಿ ಟೊಮೊಟೊ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ನನಗಂತೂ ಕುಕ್ಕಿಂಗಲ್ಲಿ ಝೀರೋ ನಾಲೆಜು, ಬಟ್ ಸ್ಟಿಲ್ ಟ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೋಪಲ್ಲಿದೆ. ಸೊ ಫಸ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆಲ್ಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ನೆಕ್ಸ್ಟು ಆನಿಯನ್ನ ಆ್ಯಡ್ ಮಾಡಿದೆ. ಆ್ಯಂಡ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆ್ಯಂಡ್ ಅದಕ್ಕೆ ಮತ್ತೆ ಟೊಮೊಟೊನ ಆ್ಯಡ್ ಮಾಡಿದೆ. ಆ್ಯಂಡ್ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದ ತಕ್ಷಣ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಗರಂ ಮಸಾಲ ಯೂಶಲಿ ನಾನು ಮೆಷರ್ಮೆಂಟಲ್ಲಿ ಹಾಕಲ್ಲ, ಹಂಗೆ ನೋಡೋಣ ಅಂಥೇಳಿ ಡೈರೆಕ್ಟಾಗಿ ಪ್ಯಾಕೆಟಿಂದನೇ ನಾನು ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಗರಂ ಮಸಾಲ ಹಾಕ್ತೆ. ಆ್ಯಂಡ್ ನೆಕ್ಸ್ಟ್ ಕಾರಿಯಂಡರ್ ಪೌಡರ್ ಹಾಕಿದ್ದೀನಿ. ಎಲ್ಲ ಒಂದು ಅಂದಾಜು ಮೇಲೆ ಹಾಕ್ತೀನಿ. ಇಷ್ಟಿಷ್ಟೇ 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಂತ ಏನಿಲ್ಲ. ಆದ್ರೂ ಹೇಗೆ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ. ನೆಕ್ಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡೆ. ಈ ಥರ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆದಮೇಲೆ ಅದಕ್ಕೆ ರೈಸ್ ಆ್ಯಡ್ ಮಾಡಿದ್ದೀನಿ. ಈ ಥರ ಹಿಂಗೆ ಫಸ್ಟೇ ರೈಸ್ ಆ್ಯಡ್ ಮಾಡೋದ್ರಿಂದ ಮಸಾಲೆ ಎಲ್ಲ ರೈಸ್ ಕಂಪ್ಲೀಟಾಗಿ ಹಿಡಿಯುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ದೀನಿ, ನೆನಪಾಯಿತು. ಆ್ಯಂಡ್ 1 ಗ್ಲಾಸ್ ರೈಸ್ ಹಾಕಿದೆ. ಅದಕ್ಕೆ 2 ಗ್ಲಾಸ್ ವಾಟರ್ ಹಾಕಿ ಕುಕ್ಕರ್ದು ಕ್ಯಾಪು ಕ್ಲೋಸ್ ಮಾಡಿ ಹೊರಗಡೆ ಬಂದರೆ ನನ್ನ ಮಗ ಸ್ಕೂಲ್ಗೆ ಹೋಗೋ ರೇಂಜಿಗೆ ಬ್ಯಾಗ್ ಹಾಕೊಂಡು ಫುಲ್ಲು ಕ್ವಾರ್ಟರ್ಸ್ ಫುಲ್ಲು ಓಡಾಡ್ತಿದ್ದ. ಆಮೇಲೆ ಸರಿ ಸ್ಕೂಲ್ಗೆ ಹೋಗ್ತಾನೆ ಏನು ಅಂತ ನೋಡಿದ್ರೆ ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಅದನ್ನೆಲ್ಲ ಫುಲ್ಲು ಟೀ ಶರ್ಟ್ಗೆ ಹಾಕ್ಕೊಳ್ಳೋದು. ಈ ಕಡೆ ಕೈಯೂ ಕೂಡ ಗಲೀಜಾಗಬಾರ್ದು ಅನ್ನೋದೊಂದು ಅವ್ನಿಗೆ ಇಂಟೆನ್ಷನು. ನೋಡಿ ಮಣ್ಣಲ್ಲಿ ಆಟಾಡ್ತಾನೆ, ಮತ್ತೆ ಕೈ ಗಲೀಜಾಗುತ್ತೆ ಅಂತ ಅದೇ ಟೀ ಶರ್ಟ್ಗೆ ಮಾಡ್ಕೊತಾನೆ. ಆಮೇಲೆ ಅವನ್ನ ಕರ್ಕೊಂಡು ಮನೆಗೆ ಬಂದು ನೋಡಿದೆ. 2 ವಿಷಿಲ್ ಆಗಿತ್ತು. ಟೊಮೊಟೊ ಬಾತ್ ಅಂತೂ ರೆಡಿ ಆಯಿತು. ಹೇಗಾಗಿರುತ್ತೋ ಏನೋ ಅನ್ನೋದೊಂದು ಇತ್ತು.